ಭಾವನಾತ್ಮಕವಾಗಿರುವಂತಹ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇರೋದು. ಸಿಎಂ ಸ್ಥಾನಕ್ಕಾಗಿ ನನಗೇನು ಆತರ ಇಲ್ಲ, ಪಕ್ಷ ಸರಿಯಾದ ಸಮಯಕ್ಕೆ ನಿರ್ಧಾರ ಮಾಡುತ್ತೆ. ಹೈಕಮಾಂಡ್ ಕರೆದಾಗ ದೆಹಲಿಗೆ ಹೋಗ್ತೀನಿ, ಫೇರ್. ನನಗೆ ಪಕ್ಷವೇ ದೇಗುಲ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಭಾವನಾತ್ಮಕವಾಗಿರುವಂತಹ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಸಿಎಂ ಸ್ಥಾನಕ್ಕಾಗಿ ನನಗೇನು ಆತುರ ಇಲ್ಲ, ಪಕ್ಷ ಸರಿಯಾದ ಸಮಯಕ್ಕೆ ನಿರ್ಧಾರವನ್ನ ಮಾಡುತ್ತೆ ಅನ್ನುವಂತ ಹೇಳುವ ಮೂಲಕವಾಗಿ ಹೈಕಮಾಂಡ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇರೋದು, ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇರೋದು. ಪಕ್ಷ ನಿರ್ಧಾರ ಮಾಡಬೇಕು, ಅಲ್ಲಿಯವರೆಗೂ ಕೂಡ ನಾನು ಏನು ಕೇಳ್ತಾ ಇಲ್ಲ, ನನ್ನ ತ್ಯಾಗಕ್ಕೆ ಫಲ ಕೇಳ್ತಾ ಇದ್ದೀನಿ ಅಷ್ಟೇ, ನನ್ನ ಶ್ರಮಕ್ಕೆ ಫಲ ಕೇಳ್ತಾ ಇದ್ದೀನಿ ಅಂತ ಅಷ್ಟೇ. ಅದನ್ನೇ ಮಾತನಾಡ್ತಾ ಇರೋದು ಅವರು. I don't want anything. I don't want it. I'm not hurrying. Why you take it away? I don't want anything. I don't want it. I'm not hurrying. Why you take it away? I don't want anything. I don't want it. I'm not hurrying. Why you take it away? I don't want anything. I don't want it. I'm not hurrying. Why you take it away? I don't want anything. I don't want it. I'm not hurrying. ಸೊ ಅವ್ರಿಗೆ ಯಾವುದೇ ಆತುರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನನಗೇನು ಅಷ್ಟೊಂದು ಅರ್ಜೆನ್ಸಿ ಏನಿಲ್ಲ ಅಂಥೇಳಿ ಪಕ್ಷ ನಿರ್ಧಾರ ತೆಗೆದುಕೊಂಡಂತೆ ಆ ವಿಚಾರದಲ್ಲಿ ಪಕ್ಷಕ್ಕೆ ಬಿಡ್ತೀನಿ ಅನ್ನುವಂಥ ಮಾತು. ವಿಧಾನಸೌಧಕ್ಕೆ ಸಿಎಂ ಸಿದ್ದರಾಮಯ್ಯನವರು ಈಗ ಹೋಗಿದ್ದಾರೆ. ದೆಹಲಿಯಿಂದ ಕರೆ ಬಂತ ಅನ್ನೋ ಪ್ರಶ್ನೆಗೆ ಇಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಕೈ ಸನ್ನೆ ಮಾಡಿ ವಿಧಾನಸೌಧ ಒಳಗಡೆಗೆ ಸಿಎಂ ಸಿದ್ದರಾಮಯ್ಯನವರು ಹೋಗಿದ್ದಾರೆ. ವಿಧಾನಸೌಧಕ್ಕೆ ಸಿಎಂ ಸಿದ್ದರಾಮಯ್ಯನವರು ಹೋಗಲೇಬೇಕು, ಅವರೇ ಅಲ್ವ ಮುಖ್ಯಮಂತ್ರಿ ಅಂದಮೇಲೆ ವಿಧಾನಸೌಧಕ್ಕೆ ಅವ್ರು ಹೋಗ್ಲಾರ್ದು ಇನ್ನೆಲ್ಲಿ ಹೋಗ್ಬೇಕು ಅವರು? ಹೈಕೋರ್ಟಿಗೆ ಹೋಗಾಗುತ್ತಾ? ದೆಹಲಿಯಿಂದ ಕರೆ ಬಂತ ಅನ್ನೋ ಪ್ರಶ್ನೆಯನ್ನು ಕೇಳಿದ ಕೈ ಸನ್ನೆ ಮಾಡಿಬಿಟ್ಟು ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿ ಸಿದ್ದರಾಮಯ್ಯನವರು ಒಳಗಡೆಗೆ ಹೋಗಿದ್ದಾರೆ. ದೃಶ್ಯ ಸಮೇತವಾಗಿ ನಿಮಗೆ ತೋರಿಸ್ತೀವಿ. ವಿಧಾನಸೌಧದಲ್ಲಿ ಆಗಿರುವಂತಹ ಬೆಳವಣಿಗೆ ಇದು ನೋಡಿ. ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧ ಹೋದಂಥ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಕೇಳಾಯ್ತು. ದೆಹಲಿಯಿಂದ ಫೋನ್ ಬಂತ ಸಾರ್ ಅಂತ ಕೇಳಿದಕ್ಕೆ ಕೈ ಸನ್ನೆ ಮಾಡ್ಬಿಟ್ಟು ಒಳಗಡೆ ಹೋಗಿದ್ದಾರೆ. ಹೈಕಮಾಂಡ್ ಕರೆದಾಗ ದೆಹಲಿಗೆ ಹೋಗ್ತೀನಿ ಅಂತ ನಿನ್ನೆ ಅಷ್ಟೇ ಒಂದು 2-3 ಬಾರಿ ಹೇಳಿದ್ರು ಅವರು. ಅದಾದ ನಂತರ ಇವತ್ತು ಯಾಕೋ ರಿಯಾಕ್ಟ್ ಮಾಡೋಕ್ಕೂ ಕೂಡ ಮುಂದೆ ಬಂದಿಲ್ಲ ಅವರು. ಅಷ್ಟೇ ನೋಡ್ಬಿಟ್ಟು ಹೋಗಿದ್ದಾರೆ. ಅವ್ರಿಗೂ ಸಾಕಾಗಿ ಹೋಗಿರ್ಬೇಕು, ಏನಪ್ಪ ಇದು ಜಂಜಾಟ ಅಂತ ಹೇಳಿ. ಆದರೆ ಡಿನ್ನರ್ ಮೀಟಿಂಗು, ಲಂಚ್ ಮೀಟಿಂಗು, ಬ್ರೇಕ್ಫಾಸ್ಟ್ ಮೀಟಿಂಗು ಎಲ್ಲ ಮಾಡ್ತಾನೆ ಇದ್ದಾರೆ. ಆ ಕಡೆಗೆ ಡಿ ಕೆ ಶಿವಕುಮಾರ್ ಅವರು ಭಾವನಾತ್ಮಕ ಅಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ಈ ಕಡೆಗೆ ಮುಖ್ಯಮಂತ್ರಿಗಳು ಸೈಲೆಂಟ್ ಅಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾಗಿ. ಅಲ್ಲಿ ನೋಡಿದ್ರೆ ಅವ್ರ ಜೊತೆಗಿರುವಂಥ ಮಂತ್ರಿಗಳೆಲ್ಲ ಅಗ್ರೆಸಿವ್ ಆಗಿರುವಂಥ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾರೆ. ಏನ್ರಪ್ಪ ನೀವು ವಾರಿಗೆ ಇಳಿದು ಬಿಟ್ಟಿದ್ದೀರಾ, ಒಬ್ಬೊಬ್ಬರು ಒಂದೊಂದು ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದೀರಾ.